ಪಿಜಿಎಸ್ಎಸ್ ಕಾಲೇಜಿನ ಮಹತ್ವದ ಕೊಡುಗೆ. ಶೈಕ್ಷಣಿಕ ಕೌಶಲ್ಯ, ತರಬೇತಿ ಮತ್ತು ಉದ್ಯೋಗ ನೀಡುವಲ್ಲಿ ಶಿರಸಿಯ ಪಿಜಿಎಸ್ಎಸ್ ಕಾಲೇಜು ಮಹತ್ವದ ಕೊಡುಗೆಯನ್ನು ನೀಡಿದೆ. ಕಾಲೇಜಿನ ಸಂಸ್ಥಾಪಕ ಪ್ರಾಂಶುಪಾಲರಾದ ರಾಜು ಎನ್ ಕಂದ ಅವರ ಸತತ ಪರಿಶ್ರಮ ಪ್ರಶಂಸಾರ್ಹ. 2015ರಲ್ಲಿ ಪ್ರಾರಂಭವಾದ ಈ ಕಾಲೇಜು ಪ್ರತಿ ವರ್ಷ 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಫೈರ್ ಮತ್ತು ಸೇಫ್ಟಿ, ಹೋಟೆಲ್ ಮ್ಯಾನೇಜ್ಮೆಂಟ್, ಫ್ಯಾಷನ್ ಡಿಸೈನಿಂಗ್, ಕಂಪ್ಯೂಟರ್ ಅಪ್ಲಿಕೇಶನ್, ಸ್ಪೋಕನ್ ಇಂಗ್ಲಿಷ್ ಮುಂತಾದ 1 ವರ್ಷದ ಡಿಪ್ಲೊಮಾ ತರಬೇತಿಯನ್ನು ನೀಡುತ್ತಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಶ್ವಾನಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾರ್. ನಾಡಿನ ಖ್ಯಾತ ಪತ್ರಕರ್ತರಾದ ವಿಶ್ವೇಶ್ವರ್ ಭಟ್ ಸಾರಥ್ಯದ ವಿಶ್ವಾನಿ ಸಮೂಹದ ಲೋಕಧ್ವನಿ ಪತ್ರಿಕೆಯ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ. ಪ್ರಿಯ ವೀಕ್ಷಕರೇ, ನಾಡಿನಾದ್ಯಂತ ಎಲೆಮೆರೆ ಕಾಯಿಯಂತಿರುವ ಸಾಧಕರನ್ನ ಗುರುತಿಸುವುದರ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳನ್ನ ಕೂಡ ಗುರುತಿಸಿ ಇವತ್ತು ವಿಶ್ವೇಶ್ವರ್ ಭಟ್ ಅವರು ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಪಿಜಿಎಸ್ಎಸ್ ಇನ್ಸ್ಟಿಟ್ಯೂಟ್ ಇವತ್ತು ಅನೇಕ ವಿದ್ಯಾರ್ಥಿಗಳ ಬಾಳಿಗೆ ಬದುಕಾಗಿದೆ, ಬೆಳಕಾಗಿದೆ, ಬಂಗಾರವಾಗಿದೆ ಎನ್ನುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಯಾಕಂತಂದ್ರೆ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಫ್ಯಾಷನ್ ಡಿಸೈನಿಂಗ್ ಆಗಿರಬಹುದು, ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರಬಹುದು, ಸ್ಪೋಕನ್ ಇಂಗ್ಲಿಷ್, ಹೀಗೆ ಕೌಶಲ್ಯ ಭರಿತವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಟ್ಟು ಇವತ್ತು MNC ಕಂಪನಿಗಳಲ್ಲಾಗಿರ್ಬೋದು, ಬೆಂಗಳೂರು, ಮುಂಬೈ, ದುಬೈ, ಅಬುದಾಬಿ, ಕತಾರ್, ಹೀಗೆ ದೇಶ ವಿದೇಶಗಳಲ್ಲಿ ಇವತ್ತು ಈ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ತಮ್ಮ ಉದ್ಯೋಗವನ್ನು ಪಡೆದುಕೊಂಡಿರುವಂಥದ್ದು. ಹಾಗಾಗಿ ಬನ್ನಿ ಅವರನ್ನು ಮಾತಾಡಿಸೋಣ. ಈ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಪ್ರಾಂಶುಪಾಲರಾಗಿರ್ತಕ್ಕಂತಹ ರಾಜು ಕದಂ ಸರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ಕೂಡ ಅವರು ಭಾಜನರಾಗಿರುವಂಥವ್ರು. ಬನ್ನಿ ಅವರನ್ನು ಮಾತಾಡಿಸೋಣ. ಅವರ ಶಿಕ್ಷಣ ಸಂಸ್ಥೆಯ ಸಾಧನೆಯ ಹಾದಿ ಹೇಗಿದೆ, ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದುಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳು ಇವತ್ತು ಯಾವೆಲ್ಲ ಕಂಪನಿಗಳಲ್ಲಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಸಂಬಳ ಎಷ್ಟು ಸಿಗ್ತಾ ಇದೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣ ಸಂಸ್ಥೆ ಯಾವ ರೀತಿಯಾಗಿ ಸಹಕಾರವಾಗಿದೆ ಎಲ್ಲವನ್ನ ತಿಳ್ಕೊಂಡು ಬರೋಣ. ಎಸ್ ಸರ್, ತಮ್ಮ ಮೊದಲಿಗೆ ಅಭಿನಂದನೆಗಳು. ನಮ್ಮ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ತಾವು ಭಾಜನರಾಗಿದ್ದೀರಿ. ಅದರ ಜೊತೆಗೆ ನನ್ನ ಮೊದಲನೇ ಪ್ರಶ್ನೆ ಸರ್, ತಾವು ಶಿರ್ಸಿಯಲ್ಲಿ ಪ್ರಗತಿ ಗ್ರಾಮೀಣ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಸ್ಥಾಪಕರಾಗಿ ಇದೀಗ ಪ್ರಾಂಶುಪಾಲರಾಗಿ ಕೆಲಸವನ್ನು ಕಾರ್ಯನಿರ್ವಹಿಸ್ತಾ ಇದ್ದೀರಿ ಕಳೆದ 11 ವರ್ಷಗಳಿಂದ. ಸರ್, ಆರಂಭದ ತಮ್ಮ ಶಿಕ್ಷಣ ಸಂಸ್ಥೆ ಹೇಗಿತ್ತು? ಇದೀಗ 2025 ಹೇಗಿದೆ ಶಿಕ್ಷಣ ಸಂಸ್ಥೆ? ಫಸ್ಟ್ ಆಫ್ ಆಲ್ ಸರ್ ನಮಸ್ಕಾರ. ಎಸ್ ಸರ್, ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ಸರ್, ಇದನ್ನು ಆಯ್ಕೆ ಮಾಡಿ PGSS ಕಾಲೇಜಿಗೆ ನೀವು ಆಯ್ಕೆ ಮಾಡ್ಕೊಂಡಿರೋದು ತುಂಬ ಖುಷಿ ಆಯಿತು. ಸೊ ವಿಷಯ ಏನಂತ ಹೇಳಿದ್ರೆ, PGSS ಕಾಲೇಜ್ ಬಗ್ಗೆ ನೀವು ಹೇಳಿದ್ರಿ. ಫಸ್ಟ್ ಆಫ್ ಆಲ್ PGSS ಕಾಲೇಜ್ ಅಂತ ಹೇಳಿದ್ರೆ ಪ್ರಗತಿ ಗ್ರಾಮೀಣ ಶಿಕ್ಷಣ ಸಂಸ್ಥೆ ಅಂತೇಳಿ. ಸೊ 2015-2016ರಲ್ಲಿ ಸರ್ ಇವತ್ತು ಈ ಸಂಸ್ಥೆ ನಾವು ಹುಟ್ಟಾಕಿದ್ದೇವೆ. ಸೊ ಈ PGSS ಸಂಸ್ಥೆ ಹುಟ್ಟಕ್ಕೋ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ಗ್ರಾಮೀಣ ಭಾಗದ ಮಕ್ಕಳಿಗೆ, ಬಡ ಮಕ್ಕಳಿಗೆ ನಾವು ಉದ್ಯೋಗಾವಕಾಶ ಕೊಡಬೇಕು ಅಂತ ಅಂದಾಗ ಸೊ ನಾವು ಸರ್ಚ್ ಮಾಡ್ತಿದ್ವು ಯಾವೆಲ್ಲ ಕೋರ್ಸ್ಗಳು ಇವತ್ತು ಈಗಿನ ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡಿದರೆ ಜಾಬ್ ಸಿಗುತ್ತೆ ಅಂತೇಳಿ. ಸೊ ಆವಾಗ ಕೆಲವು ರಿಸೋರ್ಸ್ ಪರ್ಸನ್ಗಳ ಜೊತೆಗೆ HR ಅಂತ ಹೇಳ್ತೇವೆ, ಸೊ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಮಾತಾಡುವಾಗ ಅವ್ರು ಹೇಳ್ತಾ ಇದ್ರು, ಸರ್ ನೋಡಿ ಈಗಿನ ಕಾಲದಲ್ಲಿ 70ರ ದಶಕದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಡಿಗ್ರಿ 1 ಕಲ್ತ್ಬಿಟ್ರೆ ಉದ್ಯೋಗಾವಕಾಶ ಗ್ಯಾರಂಟಿ, ಮನೆಯವರೆಗೂ ಬೇಕಾದರೆ ನಮ್ಮ ಸಂಸ್ಥೆಯಲ್ಲಿ ಹೆಡ್ ಮಾಸ್ಟರ್ ಜಾಬ್ ಪೋಸ್ಟ್ ಖಾಲಿ ಇದೆ, ಟೀಚರ್ ಪೋಸ್ಟ್ ಖಾಲಿ ಇದೆ, ನಮ್ಮ ಬ್ಯಾಂಕಲ್ಲಿ ಸಂಸ್ಥೆಯಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ ಅಂಥೇಳಿ ಕಾನ್ಫರ್ಮ್ ಮಾಡ್ತಿದ್ರು. ಸೊ ಅವತ್ತು ಡಿಗ್ರಿ ಕಲಿತವ್ರ ಸಂಖ್ಯೆ ಕಡಿಮೆ ಇತ್ತು, ಉದ್ಯೋಗಾವಕಾಶ ಅನ್ನೋದು ಜಾಸ್ತಿ ಇತ್ತು. ಸೊ ಇವತ್ತೇನಾಗಿದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಎಜುಕೇಷನ್ ಮಾಡೋದ್ರ ಸಂಖ್ಯೆ, ಡಿಗ್ರಿ ಕಲಿತವ್ರ ಸಂಖ್ಯೆ ಜಾಸ್ತಿ ಆಗಿದೆ, ಉದ್ಯೋಗಾವಕಾಶ ಕಡಿಮೆ ಆಗಿದೆ. ಆದರೂ ಕೂಡ ಮಕ್ಕಳು ಇವತ್ತು ಡಿಗ್ರಿ ಹೋಗೋ ಟೈಮಲ್ಲಿ ನಾವು ಚರ್ಚೆ ಮಾಡೋ ಟೈಮಲ್ಲಿ ಕೆಲವು ಕಂಪ್ನಿ HR ಕೆಲವು 5 ಸ್ಟಾರ್ ಹೋಟ್ಲ್ಗಳಾಗಿರ್ಬೋದು, ಅವ್ರು ಹೇಳ್ತಾ ಇರೋದು ನಮಗೆ, ಸರ್ ನೋಡಿ ಸ್ಕಿಲ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಲೈಕ್ ಫೈರ್ ಆ್ಯಂಡ್ ಸೇಫ್ಟಿ ಅಂತ ಒಂದು ಕೋರ್ಸ್ ಇದೆ, ಆ ಕೋರ್ಸ್ನ ಮಾಡಿದರೆ 100% ಜಾಬ್ ಗ್ಯಾರಂಟಿ ಸಿಗುತ್ತೆ ಅಂತೇಳಿ. ನಾವು ಎಜುಕೇಷನ್ ಮುಗಿಸ್ಕೊಂಡು ಫೈರ್ ಆ್ಯಂಡ್ ಸೇಫ್ಟಿ ಕೋರ್ಸ್ ನಂತರ ನಾವು ಕೂಡ ಇವತ್ತು ಟೊಯೋಟೋದಲ್ಲಿ ಆಗಿರ್ಬೋದು, ಇವತ್ತು ಎಕಸ್ ಕಂಪ್ನಿ ನಿಮ್ಗೆ ಗೊತ್ತಿರ್ಬೋದು, ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್, ಸ್ಪೇರ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಕಂಪ್ನಿ ಆಗಿರ್ಬೋದು, ಕೆಲವು PNG ಕಂಪ್ನಿಲಿ ಆಗಿರ್ಬೋದು ಉದ್ಯೋಗಾವಕಾಶನ ಮಾಡಿ ಆ ಅನುಭವನ ಪಡ್ಕೊಂಡು PGSS ಕೋರ್ಸ್ ನಾವು ಸಂಸ್ಥೆನ ಹುಟ್ಟಾಕಿ ಅದರಲ್ಲಿ ಮೊದಲನೇದಾಗಿ ಸರ್ ನಾವು ಫೈರ್ ಆ್ಯಂಡ್ ಸೇಫ್ಟಿ ಕೋರ್ಸ್ನ 2015-2016ರಲ್ಲಿ ಪ್ರಾರಂಭಿಸಿದೆವು. ಸೊ ಮೊದಲನೇದಾಗಿ 2015-16ರಲ್ಲಿ ಸ್ಟಾರ್ಟ್ ಮಾಡಿದಾಗ ಸರ್ ನಮ್ಮ ಸಂಸ್ಥೆಯಲ್ಲಿ ಕೇವಲ 8 ವಿದ್ಯಾರ್ಥಿಗಳು ಫೈರ್ ಆ್ಯಂಡ್ ಸೇಫ್ಟಿ ಕೋರ್ಸ್ ಒಂದೇ ಇತ್ತು. ಸೊ ಫೈರ್ ಆ್ಯಂಡ್ ಸೇಫ್ಟಿನ ನಾವು ತರಬೇತಿಗೋಸ್ಕರ ಎಲ್ಲ ಹಳ್ಳಿಗೂ ಹೋಗಿ ಪರಿಚಯ ಮಾಡಿಕೊಟ್ಟು ಫೈರ್ ಆ್ಯಂಡ್ ಸೇಫ್ಟಿ ಕೋರ್ಸ್ ಅಂತ ಹೇಳಿದ್ರೆ ಇವತ್ತು ಯಾವ ಥರ ಜಾಬ್ ಇರುತ್ತೆ, ಅದರಲ್ಲಿ ಏನು ಕಲಿಸ್ಕೊಡ್ತೇವೆ ನಾವು. ಫೈರ್ ಆ್ಯಂಡ್ ಸೇಫ್ಟಿ ಇವತ್ತು ಫೈರ್ ಸೇಫ್ಟಿ, ಇಂಡಸ್ಟ್ರಿಯಲ್ ಸೇಫ್ಟಿ, ಕನ್ಸ್ಟ್ರಕ್ಷನ್ ಸೇಫ್ಟಿ, ಸೊ ಇವತ್ತು ಸ್ಪೋಕನ್ ಇಂಗ್ಲೀಷು, ಕಂಪ್ಯೂಟರ್ ಎಜುಕೇಷನ್ ಇರುತ್ತೆ ಸರ್ ಅವರಿಗೆ. ಇದು 1 ಇಯರ್ ಕೋರ್ಸ್ ಆಗಿರುತ್ತೆ. ಇದು ನಂತರ ನಿಮಗೆ MNC ಕಂಪ್ನಿ ಜಾಬ್ ಇರುತ್ತೆ ಅಂಥೇಳಿ ಹೇಳ್ಕೊಡ್ತಾ ನಾವು 8 ವಿದ್ಯಾರ್ಥಿಗಳನ್ನ
ಪ್ರಾರಂಭವಾಗಿದ್ದ ಸಂಸ್ಥೆ ಸರ್ ಇದು. ಸೊ 8 ವಿದ್ಯಾರ್ಥಿಗೆ ನಾವು ತರಬೇತಿ ಕೊಟ್ಟು ಜಾಬ್ ಕೊಟ್ಟ ತಕ್ಷಣ ಇವತ್ತು ನಂತರ ನಾವು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದು. ಸೊ ಫೈರ್ ಆ್ಯಂಡ್ ಸೇಫ್ಟಿ ಕೋರ್ಸು ಅಂತ ಹೇಳಿದ್ರೆ ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಇವತ್ತು ಎಲ್ಲ MNC ಕಂಪ್ನಿಯಲ್ಲಿ ಸರ್ಕಾರ ಆದೇಶ ಆಗಿದೆ, 1948 ಕಾಯ್ದೆ ಪ್ರಕಾರ ಈ ಕೋರ್ಸ್ನ ಕಲಿತವ್ರನ್ನ ಕಡ್ಡಾಯವಾಗಿ ತಗೋಬೇಕು ಅಂತೇಳಿ ಇವತ್ತು ಎಲ್ಲ ನಾವು PGSS ಅಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಗಳು 500ಕ್ಕಿಂತ ಹೆಚ್ಚು MNC ಕಂಪ್ನಿಗಳಲ್ಲಿ ಮತ್ತು 5 ಸ್ಟಾರ್ ಹೋಟ್ಲ್ಗಳಲ್ಲಿ ಕೂಡ ಇತ್ತು ಉದ್ಯೋಗಾವಕಾಶ ಮಾಡ್ತಾ ಇದ್ದಾರೆ. ಸೊ ಇವತ್ತು ಲೈಕ್ ಟಾಟಾ ಆಗಿರ್ಬೋದು, ಟೊಯೋಟಾ ಆಗಿರ್ಬೋದು, ಬಾಷ್ ಆಗಿರ್ಬೋದು, ಸೆಕೆಂಡು ಏರ್ಪೋರ್ಟ್ಗಳಲ್ಲಿ ಆಗಿರ್ಬೋದು, ಜೊತೆಗೆ ಇವತ್ತು ಹಾಸ್ಪಿಟಲ್ಗಳಲ್ಲಿ ಆಗಿರ್ಬೋದು, ಮಾಲಲ್ಲಿಗಳಲ್ಲಿ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಈ ಕೋರ್ಸ್ ಕಲ್ತವ್ರು ಇವತ್ತು 500ಕ್ಕಿಂತ ಹೆಚ್ಚು MNC ಕಂಪ್ನಿಗಳಲ್ಲಿ ಮತ್ತು 5 ಸ್ಟಾರ್ ಹೋಟ್ಲ್ಗಳಲ್ಲಿ ಸರ್ ಇವತ್ತು ಉದ್ಯೋಗಾವಕಾಶ ಮಾಡ್ತಾ ಇದ್ದಾರೆ ಸರ್ ಇವತ್ತು. ಸರ್ ಇದರ ಜೊತೆಗೆ ಮತ್ತೆ ಬೇರೆಲ್ಲ ಯಾವೆಲ್ಲ ಕೋರ್ಸ್ಗಳಿದೆ, ಯಾವೆಲ್ಲ ಪ್ರತಿಷ್ಠಿತ ಕಂಪನಿಗಳಲ್ಲಿ ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಸರ್? ಥ್ಯಾಂಕ್ ಯು ಸರ್. ಎಸ್ ಸರ್, ಒಳ್ಳೆ ಕ್ವಶನ ಕೇಳಿದ್ರಿ. ಎಸ್. ಸೊ ನಾ ಹೇಳಿದೆ ನಿಮಗೆ 2015 2016ರಲ್ಲಿ ಸರ್ ಜಸ್ಟ್ ಫೈರ್ ಆ್ಯಂಡ್ ಸೇಫ್ಟಿ ಕೋರ್ಸಿನ ಪ್ರಾರಂಭವಾಗಿದ್ದ ಸಂಸ್ಥೆ ಇವತ್ತು ಫೈರ್ ಆ್ಯಂಡ್ ಸೇಫ್ಟಿ ನಂತರ ಮತ್ತೊಂದು ಕೋರ್ಸ್ ಕೂಡ ಮಾಡ್ತಾ ಇದ್ದೇವೆ ಸರ್, ಅದುವೇ ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟು. ಸೊ ಇವತ್ತು ಡಿಪ್ಲೊಮಾ ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ಇವತ್ತು ನಾವು ಶಿರ್ಸಿ ಭಾಗ ಅಂತ ಸ್ಟಾರ್ಟ್ ಮಾಡಿದಾಗ ಜನರಿಗೆ ಅವೇರ್ನೆಸ್ಸೇ ಇರಲಿಲ್ಲ, ಇದೊಂದು ಲೇಬರ್ ಕೋರ್ಸ್ ಅಂತ ಅನ್ಕೋತಾ ಇದ್ರು ಸರ್. ಸೊ ಇವತ್ತು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಹೇಳಿದ್ರೆ ಈ ಕೋರ್ಸ್ನ ಮಾಡೋದ್ರಿಂದ ಸರ್ ಇವತ್ತು 3 ಸ್ಟಾರ್ 4 ಸ್ಟಾರ್ 5 ಸ್ಟಾರ್ ಏರ್ಲೈನ್ ಕ್ರೂಸಲ್ಲಿ ಜಾಬ್ ಸಿಗುತ್ತೆ ಸರ್ ಅವರಿಗೆ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಸರ್ತು ತಾಜಲ್ಲಿ ಜಾಬ್ ಮಾಡ್ತಾ ಇದ್ದಾರೆ, ರ್ಯಾಡಿಸನ್ ಬ್ಲೂಲಿ ಕೆಲಸ ಮಾಡ್ತಾ ಇದ್ದಾರೆ, ITCಲಿ ಜಾಬ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ವಿದ್ಯಾರ್ಥಿಗಳು ಸರ್ ಹೋಟೆಲ್ ಮ್ಯಾನೇಜ್ಮೆಂಟ್ನ ಕೋರ್ಸ್ ಮುಗಿಸ್ಕೊಂಡು ಇವತ್ತು ಕೆಲವರು 40ರಿಂದ 80 ಸಾವಿರವರೆಗೂ ಸಂಬಳ ಪಡಿತಾ ಇದ್ದಾರೆ ಅಂತ ಹೇಳಿ ತುಂಬ ಖುಷಿಯಾಗುತ್ತೆ ಸರ್ ನನಗೆ. ಸರ್ ಈಗ ಏನಂತಂದರೆ ಈ ಥರದ ಒಂದು ಶಿಕ್ಷಣವನ್ನು ಪಡೆದುಕೊಳ್ಬೇಕಂತಂದರೆ ಬೆಂಗಳೂರು ಹೋಗಬೇಕು, ಮಂಗಳೂರು ಹೋಗಬೇಕು, ಅಥವಾ ದಿಲ್ಲಿ ಹೋಗಬೇಕು, ಮುಂಬೈ ಹೋಗಬೇಕು ಅಂತಾರೆ. ನೀವೊಂದು ಶಿರ್ಸಿಯ ಒಂದು ಪಟ್ಟಣದಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕಿ ಮಕ್ಕಳಿಗೊಂದು ಉನ್ನತ ಕಂಪನಿಗಳಲ್ಲಿ ಉದ್ಯೋಗವನ್ನು ಕೊಡುವಂಥದ್ದು ಇದೆಯಲ್ಲ ಸರ್, ನಿಜಕ್ಕೂ ಗ್ರೇಟ್. ಸೊ ಹಾಗಾಗಿ ಈ ತರಹದ ಶಿಕ್ಷಣ ಸಂಸ್ಥೆಯನ್ನು ಪಡಿಬೇಕಂದ್ರೆ ಮಕ್ಕಳಲ್ಲಿನ ಆಸಕ್ತಿ ಕೂಡ ತುಂಬ ಮುಖ್ಯವಾಗುತ್ತೆ. ಮಕ್ಕಳನ್ನ ಆಸಕ್ತಿ ಹೇಗಿದೆ, ಅವರು ಯಾವ ರೀತಿ ಸಹಕಾರ ಕೊಡ್ತಿದ್ದಾರೆ ಅಂತ ಹೇಳಿ. ಸೊ ಇವತ್ತು ಫೈರ್ ಆ್ಯಂಡ್ ಸೇಫ್ಟಿ 2015 2016ರಲ್ಲಿ ಪ್ರಾರಂಭವಾಗಿದ್ದ ಸಂಸ್ಥೆ, ಕೇವಲ 8 ವಿದ್ಯಾರ್ಥಿಗಳ ಸ್ಟಾರ್ಟ್ ಆಗಿದ್ದ ಸಂಸ್ಥೆ ಸರ್. ಇವತ್ತು ಫೈರ್ ಆ್ಯಂಡ್ ಸೇಫ್ಟಿನ ಇವತ್ತು ಅವ್ರನ್ನ ತರಬೇತಿ ಕೊಟ್ಟು ಜಾಬ್ ಕೊಟ್ಟ ತಕ್ಷಣ ಸೆಕೆಂಡ್ ಮತ್ತೊಂದು ಕೋರ್ಸ್ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್, ಅದುವೇ ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟು. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಹೇಳಿದ್ರೆ ಜನರಿಗೆ ಫಸ್ಟ್ ಆಫ್ ಆಲ್ ಅನಿಸ್ತಿತ್ತು ಇದೊಂದು ಲೇಬರ್ ಕೋರ್ಸ್ ಆಗಿರ್ಬೋದು ಅಂಥೇಳಿ, ಇವತ್ತು ಸಣ್ಣ ಹೋಟ್ಲ್ಗಳಲ್ಲಿ ಕೆಲಸ ಕೊಡ್ತಾರೆ ಏನು ಅಂತ ಅನ್ಕೋತಿದ್ದು. ಸೊ ಎಲ್ಲ ಕಡೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ ಸರ್. ಇವತ್ತು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಹೇಳಿದ್ರೆ ಒಂದು 3 ಸ್ಟಾರ್ 4 ಸ್ಟಾರ್ 5 ಸ್ಟಾರ್ ಹೋಟ್ಲ್ಗಳಲ್ಲಿ ಸರ್ ಇವತ್ತು ಅವ್ರಿಗೆ ತರಬೇತಿನ ಕೊಟ್ಟು ಜಾಬ್ನ ಗ್ಯಾರಂಟಿ ಕೊಡ್ತಾ ಇದ್ದೇವೆ. ಸೆಕೆಂಡು ಇವತ್ತು ನಾವೆಲ್ಲ ಮಕ್ಕಳು ಮಾಹಿತಿ ಕೊಡ್ತಾ ಇದ್ದೇವೆ. ಒಂದು ಸ್ಟಾರ್ ಹೋಟ್ಲ್ ಅಂತ ಹೇಳಿದ್ರೆ ಇವತ್ತು ಅಲ್ಲಿ ಬರುವಂಥವ್ರು ಯಾರಾಗಿರ್ತಾರೆ ಸರ್, ಇವತ್ತು ನಿಮಗೂ ಗೊತ್ತಿರುವಂಥ ವಿಷಯ, ಸೆಲೆಬ್ರಿಟೀಸ್ ಬರ್ತಾರೆ, VIPs ಬರ್ತಾರೆ, ಆ್ಯಕ್ಟರ್ಸ್ ಬರ್ತಾರೆ. ಈ ಥರ ಒಂದು 5 ಸ್ಟಾರ್ ಹೋಟ್ಲ್ಗಳಲ್ಲಿ ಇವತ್ತು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಇವತ್ತು ಜಾಬ್ನ ಮಾಡ್ತಾ ಇದ್ದಾರೆ. ಲೈಕ್ ITC ಆಗಿರ್ಬೋದು, ತಾಜ್ ಆಗಿರ್ಬೋದು, ರ್ಯಾಡಿಸನ್ ಆಗಿರ್ಬೋದು, ಎಲ್ಲ ಹೋಟ್ಲ್ಗಳಲ್ಲಿ ಸರ್ ಇವತ್ತು ಜಾಬ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಈ ಕೋರ್ಸ್ ಮಾಡ್ಕೊಂಡವ್ರ ಸಂಬಳ ಕೂಡ ಹಾಗೆ ಇದೆ ಸರ್ ಇವತ್ತು. ಸೊ ಇವತ್ತು 40ರಿಂದ 80 ಸಾವಿರವರೆಗೂ ಸಂಬಳ ಕೂಡ ಪಡೀತಾ ಇದ್ದಾರೆ. ಜೊತೆಗೆ ಸರ್ ನಮ್ಮ ಸಂಸ್ಥೆಯಲ್ಲಿ ಮತ್ತೊಂದು ಕೋರ್ಸ್ ಇವೆ. ಸೊ ಅದುವೇ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಸರ್. ಹೆಣ್ಣು ಮಕ್ಕಳಿಗಂತಲೇ ಪರ್ಟಿಕ್ಯುಲರ್ ಆಗಿ ಡಿಸೈನ್ ಮಾಡಿರುವಂಥ ಕೋರ್ಸು. ಫ್ಯಾಷನ್ ಡಿಸೈನಿಂಗ್ ಅಂತ ಹೇಳಿದ್ರೆ ಬರೀ ಜಸ್ಟ್ ಒಂದು ಬಟ್ಟೆ ಹೊಲಿಯುವಂಥ ಕೋರ್ಸ್ ಅಂತ ಅನ್ಕೋತಾ ಇದ್ರು ಶಿರ್ಸಿಯಲ್ಲಿ. ನೋ, ಫ್ಯಾಷನ್ ಡಿಸೈನಿಂಗ್ ಅಂತ ಹೇಳಿದ್ರೆ ಇವತ್ತು ಅರಿ ವರ್ಕ್ ಆಗಿರ್ಬೋದು, ಜರ್ದೋಶಿ ವರ್ಕ್ ಆಗಿರ್ಬೋದು, ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರ್ಬೋದು, ಜೊತೆಗೆ ಇವತ್ತು ಅವರಿಗೆ ಕ್ಲಾತಿಂಗ್ ಕನ್ಸ್ಟ್ರಕ್ಷನು, ಗಾರ್ಮೆಂಟ್ ಇಂಡಸ್ಟ್ರಿ 24 ಸರ್ ಅವ್ರಿಗೆ ಗಾರ್ಮೆಂಟ್ ಹೇಳ್ಕೊಡ್ತಾ ಇದ್ದೇವೆ. ಸೆಕೆಂಡ್ ಅವ್ರಿಗೆ 7 ಸಬ್ಜೆಕ್ಟ್ನ ಹೇಳ್ಕೊಡ್ತಾ ಇದ್ದೇವೆ. ಸೊ ಇದು ಹೇಳ್ಕೊಡೋದ್ರಿಂದ ಸೊ ಇವತ್ತು ಶಾಯಿ ಎಕ್ಸ್ಪೋರ್ಟ್ ಅಂತ MNC ಕಂಪ್ನಿಗಳಲ್ಲಿ ಸರ್ ಇವತ್ತು ಅವ್ರಿಗೆ ಇವತ್ತು ಉದ್ಯೋಗಾವಕಾಶ ಸಿಗ್ತಾ ಇದೆ. ಸೊ ನಾವು ಮೊದಲನೇದಾಗಿ ಸರ್ ಫ್ಯಾಷನ್ ಡಿಸೈನ್ನ ಫೋಕಸ್ ಮಾಡ್ತಾ ಇರೋದು ಸೆಲ್ಫ್ ಎಂಪ್ಲಾಯ್ಡ್ ಕೋರ್ಸ್. ತಮಗೆಲ್ಲ ಗೊತ್ತಿದೆ ಸರ್, ಇವತ್ತು ಒಂದು ಮದುಮಗಳಿಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡೋದ್ರಿಂದ ಹೆಚ್ಚು ಕಮ್ಮಿ ಅಂದರೆ 2,000ದಿಂದ ಸರ್ 5,000 10,000ವರೆಗೂ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಸ್ವಂತಾಗಿ ಅವರು ಸರ್ ಇವತ್ತು ಹೆಣ್ಣು ಮಕ್ಕಳು ಅಬ್ಲಿ ಅಲ್ಲ ಸಬ್ಲಿ ಅಂತ ಹೇಳ್ತೀವಿ ಸರ್ ನಾವು. ಹೆಣ್ಮಕ್ಳು ಯಾವಾಗ ಸರ್ ಅವ್ರ ಕಾಲ ಮ್ಯಾಗ ಅವ್ರು ನಿಂತ್ಕೊಂಡು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವಾಗ ಅವರಿಗೊಂದು ಸಮಾಜದಲ್ಲಿ ಒಂದು ಮನೆತನದಲ್ಲಿ ಒಂದು ಗೌರವ ಬರುತ್ತೆ. ಎಸ್, ಅವರು ಉದ್ಯೋಗ ಮಾಡ್ತಾ ಇದ್ರೆ ಮಾತ್ರ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಫ್ಯಾಷನ್ ಡಿಸೈನ್ ಜೊತೆಗೆ ಬ್ಯೂಟಿಷಿಯನ್ ಕೋರ್ಸ್ ಕೂಡ ಸರ್ ಅವರಿಗೆ 15 ದಿನ ಅವರಿಗೆ ಉಚಿತವಾಗಿ ಹೇಳ್ಕೊಡ್ತಾ ಇದ್ದೇವೆ. ಜೊತೆಗೆ ಸರ್ ನಮ್ಮ ಸಂಸ್ಥೆಯಲ್ಲಿ ಇವತ್ತು ಯಾವುದೇ ಒಂದು ಉದ್ಯೋಗಾವಕಾಶ ಮಾಡಬೇಕು ಅಂತ ಹೇಳಿದರೆ ಇವತ್ತು ನಿಮಗೆ ಗೊತ್ತಿದೆ ಡಿಜಿಟಲ್ ಇಂಡಿಯಾ ಆಗಿದೆ. ಇವತ್ತು ಕಂಪ್ಯೂಟರ್ ಎಜುಕೇಷನ್ ಬೇಕೇ ಬೇಕು. ಇದರ ಜೊತೆಗೆ ಇವತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ಹೇಳ್ಕೊಡ್ತಾ ಇದ್ದೇವೆ. ಜೊತೆಗೆ ಇವತ್ತು ಯಾವುದೇ ಒಂದು ವಿಷಯ ಮಾತಾಡಬೇಕು, ಒಬ್ಬ ಕ್ಲೈಂಟ್ಸ್ ಜೊತೆ ಆಗಿರ್ಬೋದು, ಒಬ್ಬ ಕಸ್ಟಮರ್ ಜೊತೆ ಆಗಿರ್ಬೋದು, ಇಂಗ್ಲೀಷ್ ತುಂಬ ಇಂಪಾರ್ಟೆಂಟ್ ಸರ್. ಸೊ ನಮ್ಮ ಸಂಸ್ಥೆಯಲ್ಲಿ ಇವತ್ತು ಅವ್ರು ಫೈರ್ ಆ್ಯಂಡ್ ಸೇಫ್ಟಿ ಕೋರ್ಸ್ ಮಾಡಿರ್ಬೋದು,
ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ಬೋದು, ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ಬೋದು, ಅಥವಾ ಏವಿಯೇಷನ್ ಕೋರ್ಸು, ಇವೆಂಟ್ ಮ್ಯಾನೇಜ್ಮೆಂಟು, ಯಾವುದೇ ಕೋರ್ಸ್ ಮಾಡಿದರೂ ಕೂಡ ನಾವು 1 ವರ್ಷ ಮಟ್ಟಿಗೆ ಅವರಿಗೆ ಸ್ಪೋಕನ್ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಸರ್ ಅವರಿಗೆ ಉಚಿತವಾಗಿ ಎಜುಕೇಷನ್ ಕೊಡ್ತಾ ಇದ್ದೇವೆ. ಯಾಕಂತಂದರೆ ಉದ್ಯೋಗ ಮಾಡಬೇಕಂದಾಗ ಮೊದಲೇದಾಗಿ ಬೇಕಾಗಿರೋದವ್ರಿಗೆ ಇಂಗ್ಲೀಷ್ ನಾಲೆಜು ಮತ್ತು ಕಂಪ್ಯೂಟರ್ ಬೇಕೇ ಬೇಕು ಸರ್. ಇದು ಕೂಡ ನಾವು ಅವ್ರಿಗೆ ಎಜುಕೇಷನ್ ಜೊತೆಗೆ ಕೊಡ್ತಾ ಇದ್ದೀವಿ ಸರ್ ಇವತ್ತು. ಎಸ್ ಸರ್, ಇದರ ಜೊತೆಗೆ ಏನು ಕ್ವಾಲಿಫಿಕೇಷನ್ ಇರಬೇಕು ತಮ್ಮ ಶಿಕ್ಷಣ ಸಂಸ್ಥೆಗೆ ಅಡ್ಮಿಷನ್ ಮಾಡಬೇಕಂತಂದರೆ ನೆಕ್ಸ್ಟು ಇಂಟರ್ವ್ಯೂ ಸಿಸ್ಟಮ್ಸ್ಗಳೆಲ್ಲ ಹೇಗಿರುತ್ತೆ ಅಂತ ಹೇಳಿ? ಎಸ್ ಸರ್, ತುಂಬ ಒಳ್ಳೆ ಕ್ವಶನ್ ನೀವು ಕೇಳಿದ್ರಿ. ಸೊ ಇವತ್ತು ಅವರಿಗೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಸರ್, ಮಿನಿಮಮ್ ಎಜುಕೇಷನ್ ಬಂದುಬಿಟ್ಟು ಸರ್, ನಮ್ಮ ಕಾಲೇಜಲ್ಲಿ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಮಿನಿಮಮ್ ಎಜುಕೇಷನ್ SLC ಪಾಸ್ ಆಗಿರಬೇಕು. ಸೆಕೆಂಡು ಅವ್ರಿಗೆ ಎಜುಕೇಷನ್ ನಮ್ಮ ಕಾಲೇಜಲ್ಲಿ ಸರ್ ಅವರಿಗೆ ಇಂಟ್ರೂ ಅಂತ ಹೇಳಿದ್ರಿ. ಸೊ ಇವತ್ತು ಇಂಟ್ರೂ ಪ್ರಿಪ್ರೇಷನ್ ಬಗ್ಗೆ ಸರ್ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಕೇವಲ ಸರ್ ನಮ್ಮ ಸಂಸ್ಥೆಯಲ್ಲಿ 6 ರಿಂದ 10 ತಿಂಗಳು ನಾವು ತರಬೇತಿ ಕೊಡ್ತೇವೆ ಅಂತ ಹೇಳಿದ್ರೆ, ಅದ್ರ ಒಳಗಾಗಿ ಸರ್ ನಾವು ಗ್ರೂಮಿಂಗ್ ಸ್ಟ್ಯಾಂಡರ್ಡ್ ಹೆಂಗಿರಬೇಕು, ಇಂಟ್ರೂ ಪ್ರಿಪ್ರೇಷನ್ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನ ಒಂದು 35 ಇಯರ್ ಎಕ್ಸ್ಪೀರಿಯನ್ಸ್ ಇರುವಂಥ ಸ್ಪೋಕನ್ ಇಂಗ್ಲೀಷ್ ಲೆಕ್ಚರ್ ಇದ್ದಾರೆ ಸರ್, SS ಹೆಗ್ಡೆ ಅಂತ ಹೇಳಿ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಸರ್ ಅವ್ರಿಗೆ ಕರೆಕ್ಟಾಗಿ ಅವ್ರಿಗೆ ಎಲ್ಲವನ್ನೂ ಕೂಡ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂದರೆ ಹೆಂಗೆ ಹೇಳಬೇಕು, ಒಂದು ವಾಟ್ ಯು ನೋ ಅಬೌಟ್ ಯುವರ್ ಕಂಪ್ನಿ ಅಂತ ಹೇಳಿದ್ರೆ ಹೆಂಗೆ ಹೇಳಬೇಕು, ನಾವು ಕರೆಕ್ಟಾಗಿ ಸರ್ ಅವ್ರಿಗೆ ಹೇಳಿಕೊಟ್ಟು ರೆಡಿ ಮಾಡ್ತೀವಿ ಸರ್ ಅವರಿಗೆ. ಅವಾಗ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಅವರಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಬರುತ್ತೆ. ಎಸ್, ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ವೀಕ್ಲಿ 1 ಟೈಮ್ ಸರ್, ಪ್ರತಿ ಶನಿವಾರ ಅವರಿಗೆ ಇಂಟ್ರೂ ಪ್ರಿಪ್ರೇಷನ್ ಮಾಡ್ತೀವಿ ಸರ್ ಅವರಿಗೆ. ಅದರಿಂದ ಅವ್ರಿಗೆ ಏನು ಬರುತ್ತೆ ಅಂದರೆ ನೆಕ್ಸ್ಟ್ ಎಲ್ಲೋ ಜಾಬಿಗೆ ಕಳಿಸಿದ್ರು ಕೂಡ ಈಸಿಯಾಗಿ ಅವ್ರಿಗೆ ಕ್ಯಾಶುವಲ್ ಆಗಿ ಸರ್ ಇಂಟ್ರೂವ್ನ ಪಾಸ್ ಮಾಡ್ಕೋಕ್ಕೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಕ್ವಾಲಿಫಿಕೇಷನ್ SSLC ಆದವ್ರು ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. SLC, PUC, ITI ಡಿಗ್ರಿ ಎಜುಕೇಷನ್ ಆದವರು ಯಾರು ಬೇಕಾದ್ರೂ ಬಂದು ಜಾಯ್ನ್ ಆಗ್ಬೋದು. ಬಟ್ ಮಿನಿಮಮ್ ಎಜುಕೇಷನ್ SLC ಪಾಸ್ ಆಗಿರ್ಬೇಕು ಸರ್. ಎಸ್ ಸರ್. ಸರ್, ಇಷ್ಟೆಲ್ಲ ಜಾಬ್ಗಳನ್ನ ಪ್ಲೇಸ್ಮೆಂಟ್ ಆಗುವಂಥ ನಿಟ್ಟಿನಲ್ಲಿ ಈಗ ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಎಜುಕೇಷನ್ ಮಾಡಿ ಪ್ಲೇಸ್ಮೆಂಟ್ ಆದಂಥವರು ಸ್ಯಾಲ್ರಿ ಎಷ್ಟು ಸರ್? ಅವ್ರಿಗೆ ಸ್ಯಾಲ್ರಿ ಎಷ್ಟು ಹೈ ಸ್ಯಾಲ್ರಿಯಲ್ಲಿದ್ದಾರೆ ಈಗ? ಎಸ್ ಸರ್, ನೀವು ಹೇಳಿದಂಗೆ ಫಸ್ಟ್ ಆಫ್ ಆಲು ಯಾರೂ ಕೂಡ ಇವತ್ತು ಕಾಲೇಜಿಗೆ ಜಾಯ್ನ್ ಆಗಕ್ಕೆ ಬಂದಿರ್ತಾರೆ ಅಂತ ಹೇಳಿದ್ರೆ ಪ್ರಥಮ ಕ್ವಶನ್ ಏನಾಗಿರುತ್ತೆ ಅಂದರೆ, ಸರ್ ನಮ್ಮ ಮಗ ಎಜುಕೇಷನ್ ಕೋರ್ಸ್ ಮಾಡ್ತಾನೆ ಸರ್, ಅವನಿಗೆ ಸಂಬಳ ಎಷ್ಟು ಸಿಗುತ್ತೆ ಅಂತ ಕೇಳ್ತಾರೆ. ನೋಡಿ, ನಾವು ಫೈರ್ ಆ್ಯಂಡ್ ಸೇಫ್ಟಿ ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ನಮ್ಮ ಸಂಸ್ಥೆಯಲ್ಲಿ ಮೇನ್ ಕೋರ್ಸ್ ಏನಿದ್ದಾವೆ, ಸೊ ಇದರಲ್ಲಿ ಯಾವುದೇ ಕೋರ್ಸ್ ಮಾಡಿದರೂ ಕೂಡ ಪ್ರಾರಂಭದಲ್ಲಿ ಅವರಿಗೆ ನಾವು ಹೇಳ್ಬೋದು ನಿಮಗೆ, ಸೊ ಅವ್ರಿಗೆ 20,000ದಿಂದ ಸರ್ ಇವತ್ತು ಪ್ರಾರಂಭದಲ್ಲಿ ತಗೋತಾ ಇದ್ದ ಸಂಬಳನ ಇವತ್ತು ವಿದ್ಯಾರ್ಥಿಗಳು 1,20,000ಕ್ಕಿಂತ ಹೆಚ್ಚು ಸಂಬಳನ ಇವತ್ತು ಜಾಬ್ನ ಪಡ್ಕೊಂಡು ಇವತ್ತು ಸಂಬಳ ಪಡಿತಾ ಇದ್ದಾರೆ ಸರ್. ಸೆಕೆಂಡ್, ಇವತ್ತು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಸರ್ ಇವತ್ತು 500ಕ್ಕಿಂತ ಹೆಚ್ಚು MNC ಕಂಪ್ನಿಗಳಲ್ಲಿ ಮತ್ತು 5 ಸ್ಟಾರ್ ಹೋಟ್ಲ್ಗಳಲ್ಲಿ ಮತ್ತು ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಸರ್ ಇವತ್ತು ಜಾಬ್ನ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ ಸರ್. ಹೋದ ವರ್ಷ ಇವತ್ತು ಕಲಿತಿರೋ ವಿದ್ಯಾರ್ಥಿಗಳು ಕೆಂಪೇಗೌಡ ಏರ್ಪೋರ್ಟು ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎಜುಕೇಷನ್ ಕಲಿಯೋ ಟೈಮಲ್ಲಿನೇ ನಾವು ಅವರಿಗೆ ಉದ್ಯೋಗಾವಕಾಶ ಕೊಟ್ಟಿದ್ದೇವೆ ಸರ್ ಇವತ್ತು. ಓಕೆ. ಸೊ ಇವತ್ತು 20,000ರಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ 1 ರಿಂದ 1.5 ಲಕ್ಷವರೆಗೂ ಸಂಬಳ ಪಡಿತಾ ಇದ್ದಾರೆ ಅಂತೇಳಿ ತುಂಬ ಹೆಮ್ಮೆಯಿಂದ ನಾನು ಈ ವಿಷಯನ ಹೇಳ್ಬೋದು ಸರ್ ನಿಮಗೆ. PGSS ಕಲಿತಿರುವಂಥ ವಿದ್ಯಾರ್ಥಿಗಳು ಸರ್ ಇವತ್ತು. ಓಕೆ. ಎಸ್, ಒಂದು ಇನ್ಸ್ಟಿಟ್ಯೂಟನ್ನು ಹುಟ್ಟು ಹಾಕುವಂತಹ ಛಲ ಹೇಗೆ ಬಂತು ಸರ್? ಅದು ಯಾರಿಂದ ಸ್ಫೂರ್ತಿಯನ್ನು ಪಡೆದುಕೊಂಡ್ರಿ? ತಾವೊಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕುವುದರ ಜೊತೆಗೆ ಅನೇಕ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದ್ದೀರಿ ಸರ್. ಬದುಕು ಬಂಗಾರವಾಗಿಸಲು ತಮ್ಮ ಪಟ್ಟ ಶ್ರಮ ಇದೆಯಲ್ಲ, ಅದು ತುಂಬ ಅದ್ಭುತವಾಗಿರುವಂಥದ್ದು. ಸ್ಫೂರ್ತಿ ಅಂತ ಹೇಳಿ ಬಂದಾಗ ಮತ್ತು ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕಬೇಕು ಎನ್ನುವಂತಹ ಕನಸನ್ನು ಬಂದಾಗ ಹೇಗೆ ಅಂತ ಸರ್ ಅದು? ಎಸ್, ತುಂಬ ಅದ್ಭುತದ ಕ್ವಶನ್ ನೀವು ಕೇಳಿದ್ರಿ ಸರ್. ಓಕೆ. ಮೊದಲನೇದಾಗಿ ನಾವೆಲ್ಲ ಎಜುಕೇಷನ್ ಮುಗಿಸ್ಕೊಂಡು ಜಾಬು ಹೋಗಿದ ತಕ್ಷಣ ನಮ್ಮ ಜೊತೆಗೆ ಆಗಿರುವಂಥ ಅನುಭವಗಳನ್ನು ನಾವು ಡಿಪ್ಲೊಮಾ ಎಜುಕೇಷನ್ ಮುಗಿಸ್ಕೊಂಡು ಜಾಬಿಗೆ ಹೋದ್ಮೇಲೆ ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ಬಂದಾಗ ಅವರಲ್ಲಿ ಆಗಿರುವಂಥ ಫೇಲ್ ಆಗಿರ್ಬೋದು ಅಥವಾ ಜಾಬ್ ಪಡ್ಕೋಬೇಕು ಅಂತ ಹೇಳಿ ಕೆಲವರಿಗೆ ಅಂತ ಅನ್ನೋ ಟೈಮಲ್ಲಿ ಅವ್ರಿಗೆ ಬೇಕಾಗಿರೋ ಕೌಶಲ್ಯ ಏನು ಅಂತ ಹೇಳಿ ನಾವು ಫಸ್ಟ್ ಅದನ್ನ ಸ್ಟಡಿ ಮಾಡಿದ್ವಿ ಸರ್. ನಾನು ಜಾಬ್ ಮಾಡೋ ಟೈಮಲ್ಲಿ ಸೊ ಟೊಯೋಟಾ ಕಂಪ್ನಿ ಆಗಿರ್ಬೋದು ಅಥವಾ PNG ಕಂಪ್ನಿ ಆಗಿರ್ಬೋದು ಅಥವಾ ನಾನು ಹೇಳಿದೆ ನಿಮಗೆ ಹೆಲಿಕಾಪ್ಟರ್ ಸ್ಪೇರ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಅಂತ ಕಂಪ್ನಿ ಬೆಲ್ಗಮಲ್ಲಿ, ಕ್ವೆಸ್ಟ್ ಕಂಪ್ನಿ ಅಂತ ಇರಬಹುದು, ಇವೆಲ್ಲ MNC ಕಂಪ್ನಿ ಕೆಲಸ ಮಾಡೋ ಟೈಮಲ್ಲಿ ಅಲ್ಲೂ ಕೆಲವು ವಿದ್ಯಾರ್ಥಿಗಳು ಬರ್ತಿದ್ರು ಸರ್. ಬಂದು ಅವರೆಲ್ಲ ಇದು ಮಾಡೋ ಟೈಮಲ್ಲಿ ನನಗನ್ನಿಸ್ತಿತ್ತು ಫೇಲ್ ಆಯಿತು ಅಣ್ಣ, ನನಗೇನು ಮಾಡಬೇಕು ಅಂತ ಕೇಳ್ತಿದ್ರು. ನಾ ಹೇಳ್ತಿದ್ದೆ, ಏನು ಓದಿದೆಯಾ, ITI ಮಾಡಿ ಬಂದಿದ್ದೇವೆ, ಇನ್ನು ಕೆಲವರು ಡಿಪ್ಲೊಮಾ ಮಾಡಿ ಬಂದಿದ್ದೇವೆ ಅಂತ ಹೇಳ್ತಾಯಿದ್ರು. ಸೊ ನನಗೆ ನಾವು ಕಲ್ತಿರೋ ಎಜುಕೇಷನ್ ಸಂಸ್ಥೆಯಲ್ಲಿನೇ ನನಗೆ ಆಫರ್ ಸಿಕ್ತು, ಸರ್ ನೀವು ಟೀಚಿಂಗ್ ಫೀಲ್ಡಿಗೆ ಬನ್ನಿ ಅಂತೇಳಿ. ಧಾರವಾಡ ಅಂತ ಒಂದು ಸಂಸ್ಥೆಯಲ್ಲಿ ಸರ್ ನಾನು ಕೂಡ ಹೋಗಿ ಎಜುಕೇಷನ್ನ ಒಬ್ಬ ಟೀಚರ್ ಆಗಿ ಜಾಯ್ನ್ ಆಗಿ, ಸೊ ನಂತರ ನನಗೆ ಅನಿಸ್ತೀನೋ ಅಂತ ಹೇಳಿದ್ರೆ ನಾನು ಕಲ್ತಿರುವಂಥ ವಿದ್ಯಾರ್ಥಿಗಳಿಗೆ ಜಾಬ್ ಕೊಡಬೇಕು ಅಂತ ಹೇಳಿದ್ರೆ ನಾನು ಬೇರೆ ಕಡೆ ಒಂದು ಟೀಚರ ಕೆಲಸ ಮಾಡ್ತಾ ಇರೋದ್ರಿಂದ ಸಾಧ್ಯ ಆಗಲ್ಲ. ಸೊ ನಾನು ಎಲ್ಲ ಕಡೆ ಎಲ್ಲ MNC ಕಂಪ್ನಿಗಳಲ್ಲಿ ಎಲ್ಲ ಇನ್ಸ್ಟಿಟ್ಯೂಟ್ಗಳಲ್ಲಿ ಸರ್ ನಾನು ಸ್ಟಡಿ ಮಾಡಿದೆ. ಇವತ್ತೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಎಜುಕೇಷನ್ ಕೊಡ್ತಾ ಇದ್ದಾರೆ. ಇನ್ನು ಕೆಲವರು
ಕೆಲವರು ಮಾತ್ರ ಸರ್ ಜಾಬ್ ಪ್ಲೇಸ್ಮೆಂಟ್ ಮಾಡ್ತಾ ಇದ್ದಾರೆ, ಕೆಲವರು ಏನು ಮಾಡ್ತಾ ಇದ್ದಾರೆ ಇವತ್ತು ಎಜುಕೇಷನ್ ಕೊಡ್ತಾ ಇದ್ದಾರೆ, ಮಾರ್ಕಸ್ ಕಾರ್ಡ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಜಾಬ್ ಅವ್ರಿಗೆ ಯಾರು ಕೊಡೋರು? ಜಾಬ್ ಕೊಡಬೇಕು ಅಂತ ಹೇಳಿದರೆ ನಾವು ಯಾವ ಕೋರ್ಸ್ಗಳನ್ನ ತೊಗೊಂಬರ್ಬೇಕು ಅಂದಾಗ ನಮಗೆ ಗೊತ್ತಾಗಿದೆ ಸರ್, ಫೈರ್ ಆ್ಯಂಡ್ ಸೇಫ್ಟಿ. ಸೊ ನಾವು ಇವತ್ತು ಎಜುಕೇಷನು ಮಾಡಿದ ತಕ್ಷಣ ನಾವು MNC ಕಂಪ್ನಿಲಿ ಕೆಲಸ ಮಾಡೋ ಟೈಮಲ್ಲಿ ಅಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳು ಇವತ್ತು ITI ಮಾಡಿ, ಡಿಗ್ರಿ ಮಾಡಿ ಅಥವಾ ಡಿಪ್ಲೊಮಾ ಮಾಡಿ ಎಜುಕೇಷನ್ ಮುಗಿಸ್ಕೊಂಡು ಬರ್ತಿದ್ರು ಸರ್. ಇವತ್ತು ಮುಗಿಸ್ಕೊಂಡು ಬಂದು ಕೇಳುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಎಜುಕೇಷನಲ್ಲಿ ನಮ್ಮದು ಡಿಪ್ಲೊಮಾ ಆಗಿದೆ, ಡಿಗ್ರಿ ಆಗಿದೆ, ಅದರ ನಾವು PUC ಆಗಿದೆ, ಮುಂದೇನು ಮಾಡಬೇಕು ಅಂತ ಕೇಳೋರು. ಇನ್ನು ಕೆಲವರು ಫೇಲ್ ಆಗಿದೆ, ಮುಂದೇನು ಅಂತ ಕೇಳೋರು. ಅವಾಗ ನಾನು ಕೂಡ ಒಬ್ಬ ಟೀಚರ್ ಆಗಿ ಒಂದು ಸಂಸ್ಥೆಯಲ್ಲಿ ಧಾರವಾಡದಲ್ಲಿ ನಾನು ಕೆಲಸ ಮಾಡೋ ಟೈಮಲ್ಲಿ ನನಗೆ ಅನಿಸ್ತಿತ್ತು ಏನು ಅಂತಂದರೆ, ಈ ವಿದ್ಯಾರ್ಥಿಗಳಿಗೆ ಜಾಬ್ ಕೊಡಬೇಕು ಅಂತಂದರೆ ನಾವೇನು ಮಾಡಬೇಕು, ನಾವು ಕಲ್ತಿರುವಂಥ ವಿದ್ಯೆನ ನಾವು ಒಂದು ಸಂಸ್ಥೆನ ಹುಟ್ಟಾಕಿದರೆ ಮಾತ್ರ ನಾವು ಉದ್ಯೋಗ ಕೊಡೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ನಾವೇನು ಮಾಡಿದ್ವು ಅಂತಂದರೆ PGSS ಸಂಸ್ಥೆನ ಸಹ ಹುಟ್ಟಾಕಿದ್ದು. ಹುಟ್ಟಾಕೋ ಜೊತೆಗೆ ನಾವೇನು ಮಾಡಿದ್ವು ಅಂತಂದರೆ, ಕಲಿತ ತಕ್ಷಣ ಉದ್ಯೋಗ ಕೊಡಬೇಕು ಮಕ್ಕಳಿಗೆ ಅವ್ರು ಏನು ಮಾಡಬೇಕು ಫಸ್ಟು ಅಂತ ಸ್ಟಡಿ ಮಾಡಿದಾಗ ನಮಗೆ ಗೊತ್ತಾಯಿತು. HR ಭೇಟಿಯಾದರು ಸರ್ ನಾವು. ಕೆಲವು ಹ್ಯೂಮನ್ ರಿಸೋರ್ಸ್ಗಳನ್ನ ಭೇಟಿಯಾದಾಗ ಕೆಲವು ಟಾಟಾ ಆಗಿರ್ಬೋದು, ಟೊಯೋಟಾ ಆಗಿರ್ಬೋದು, ಬಾಷ್ ಆಗಿರ್ಬೋದು, ಕೆಲವು ಏರ್ಪೋರ್ಟ್ಗಳಾಗಿರ್ಬೋದು, ಕೆಲವು ಗಾರ್ಮೆಂಟ್ ಫ್ಯಾಕ್ಟ್ರಿ, ಕೆಲವು ಸ್ಟಾರ್ ಹೋಟ್ಲ್ಗಳಿಗೆ ಭೇಟಿ ಕೊಟ್ಟಾಗ ಅವ್ರು ಹೇಳಿದ್ದೇನು ಅಂತಂದರೆ, ಸರ್ ಇದನ್ನು ನೀವು ರೆಡಿ ಮಾಡಿಕೊಟ್ರೆ ಮಕ್ಕಳಿಗೆ ನಾವು ತಗೋತೇವೆ, ನಾವು ಹೈರಿಂಗ್ ಮಾಡ್ಕೊತೇವೆ ಅಂತ ಹೇಳಿದರು. ಸೊ ಆವಾಗ ನಾವೇನು ಮಾಡಿದ್ವು ಅಂತಂದರೆ, ಪ್ರಕಾರನೇ ನಮ್ದೇನು ಸ್ಲ್ಯಾಬಸ್ ಇತ್ತು ಆ ಸ್ಲ್ಯಾಬಸ್ ಜೊತೆಗೆ ಇನ್ನೂ ಏನು ಆ್ಯಡ್ ಮಾಡ್ಬೋದು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಸರ್ ಅದ್ರ ತಕ್ಕಂತೆಯೇ ಅವ್ರಿಗೆ ಎಜುಕೇಷನ್ ಕೊಟ್ಟಿದ್ದು. ಎಜುಕೇಷನ್ ಕೊಟ್ಟ ತಕ್ಷಣ ಅವ್ರಿಗೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ಸಂಸ್ಥೆಯಿಂದ ಅವರಿಗೆ ಜಾಬ್ ಗ್ಯಾರಂಟಿ. ಸೊ ಸ್ಕಿಲ್ ಕೊಟ್ಟ ತಕ್ಷಣ ಬೇಕಾಗುತ್ತೆ ಅಂದರೆ ಅವ್ರಿಗೆ ಜಾಬ್ ಆಟೋಮೆಟಿಕ್ ಅವ್ರು ಹೈರಿಂಗ್ ಮಾಡ್ಕೋತಾ ಇದ್ದಾರೆ ಸರ್. ಇವತ್ತು ನಾನು ತುಂಬ ಖುಷಿಯಾಗುತ್ತೆ ಸರ್. PGSS ಕಲ್ತಿರೋ ವಿದ್ಯಾರ್ಥಿಗಳು ಇವತ್ತು 1000ಕ್ಕಿಂತ ಹೆಚ್ಚು MNC 1000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸರ್ ಇವತ್ತು 500ಕ್ಕಿಂತ ಹೆಚ್ಚು MNC ಕಂಪ್ನಿಗಳು ಸರ್ ಇವತ್ತು ಉದ್ಯೋಗನ ಮಾಡ್ತಾ ಇದ್ದಾರೆ. ಸೊ ಇವತ್ತು ಇಲ್ಲೇ ಅಲ್ಲೇ ಅಂತ ಹೇಳಕ್ಕೆ ಬರಲ್ಲ ಸರ್. ಇವತ್ತು ದೇಶ ವಿದೇಶಿಗೆ ಜಾಬ್ ಮಾಡ್ತಾ ಇದ್ದಾರೆ. ಲೈಕ್ ಕರ್ನಾಟಕ ಜೊತೆಗೆ ದುಬೈಯಲ್ಲಿ, ಒಮಾನಲ್ಲಿ, ಕತಾರಲ್ಲಿ, ಅಬು ದುಬೈಯಲ್ಲಿ ಕೆಲವು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಇವತ್ತು ಹೊರಗಡೆ ದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ, ಸೇಫ್ಟಿ ಫಸ್ಟ್, ಕ್ವಾಲಿಟಿ ಮಸ್ಟ್ ಅಂತ ಹೇಳ್ತಾರೆ ಸರ್ ಅವರು. ಸುರಕ್ಷತೆ ಮೊದಲೇ ಆದ್ಯತೆ ಕೊಡ್ತಾರೆ ಹೊರಗಡೆ ದೇಶದಲ್ಲಿ. ಸೊ ಯಾರೂ ಕೂಡ ಇವತ್ತು ಬಂದು ನಮ್ಮಲ್ಲಿ ಇರುವಂಥ ಯಾವುದೇ ಸಂಸ್ಥೆಯಲ್ಲಿ ಇರುವಂಥ ಕೋರ್ಸ್ನ ಮಾಡೋದ್ರಿಂದ ಅವ್ರಿಗೆ 100% ಜಾಬ್ ಗ್ಯಾರಂಟಿ ಕೊಡುವಂಥ ಏಕೈಕ ಸಂಸ್ಥೆ ಅಂತ ಹೇಳಿದ್ರೆ ಕರ್ನಾಟಕ ನಂಬರ್ 1 ಇನ್ಸ್ಟಿಟ್ಯೂಟ್ ಅಂತಲೇ ಹೇಳ್ಬೋದು. ಸೊ PGSS ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು ಸರ್ ಇವರು. ಎಸ್ ಸರ್, ನಿಮ್ಮ ಶಿಕ್ಷಣ ಸಂಸ್ಥೆಯನ್ನು ಗುರುತಿಸಿ, ತಮ್ಮ ಕಾರ್ಯವನ್ನು ಗುರುತಿಸಿ ಇವತ್ತು ನಮ್ಮ ವಿಶ್ವಾನಿ ಸಮೂಹದ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ನಾಡಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ತಾವು ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದೀರಿ. ಈ ಸಂತೋಷದ ಕ್ಷಣದ ಬಗ್ಗೆ ಏನು ಹೇಳ್ತೀರಾ ಸರ್ ಅಂತ? ಮೊದಲನೇದಾಗಿ ಸರ್ ತುಂಬಾ ನನಗೆ ಖುಷಿಯಾಯಿತು. ಯಾಕಂತ ಹೇಳಿದ್ರೆ ನಮ್ಮ ಸಾಧನೆಯನ್ನು ಗುರುತಿಸಿ ನಮ್ಮ ಸಂಸ್ಥೆಯಲ್ಲಿ ಮಾಡುವಂಥ ಎಲ್ಲ ಟೀಚರ್ಸ್ಗಳು ಎಫರ್ಟ್ಗಳನ್ನ ನೀವೆಲ್ಲನೂ ಕೂಡ ಗುರುತಿಸಿ, ಸೊ ಇವತ್ತು PGSS ಇನ್ಸ್ಟಿಟ್ಯೂಟಿಗೆ ನೀವು ಸಾಧಕರ ಪ್ರಶಸ್ತಿನ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ. ಸೊ ಇವತ್ತು ಹ್ಯಾಟ್ಸ್ ಆಫ್ ನಾನು PGSS ಕಾಲೇಜ್ ಕಡೆಯಿಂದ ಸರ್ ಇವತ್ತು ಥ್ಯಾಂಕ್ಸ್ನ ಯಾಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತು ಎಷ್ಟೋ ನಾವು ಕೆಲಸಗಳನ್ನ ಮಾಡ್ತಾ ಹೋಗ್ತೇವೆ, ನಮ್ಮ ತಲೆಯಲ್ಲಿ ಏನೂ ಕೂಡ ಇವತ್ತು ಸಿಗುತ್ತೇವೆ ಬಿಡುತ್ತೇವೆ ನಮ್ಮ ತಲೆಯಲ್ಲಿ ಗೊತ್ತಿರಲ್ಲ ಸರ್. ನಮಗೂ ಗೊತ್ತಿರೋದು ಒಂದೇ, ನಾವು ಮಾಡುವಂಥ ಕೆಲಸನ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಾ ಹೋಗಬೇಕು. ನಮ್ಮ ಸಂಸ್ಥೆಯಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಜಾಬ್ ಕೊಡಬೇಕು ಅಂತ ದೃಷ್ಟಿಯಿಂದ ನಾವು ಹುಟ್ಟಾಕಿ ಸಂಸ್ಥೆನ ಇವತ್ತು ಸಾವಿರಾರು ಜನಕ್ಕೆ ಇವತ್ತು ಅನ್ನದಾನ ಸಿಗ್ತಾ ಇದೆ ಅಂತ ಹೇಳ್ಬೋದು. ಎಷ್ಟೋ ಜನ ಪಾಲಕರು ಹೇಳ್ತಾ ಇರೋ ಇವತ್ತು, ಸರ್ ನಿಮ್ಮ ಸಂಸ್ಥೆಗೆ ನನ್ನ ಮಗ ಕಲಿತ ಮನೆ ಕಟ್ಸಿದ್ದಾನೆ, ಅಕ್ಕನ ಮದುವೆ ಮಾಡಿದ್ದಾನೆ ಅಂತ ಹೇಳ್ತಾನೆ. ಸರ್ ಇದಕ್ಕಿಂತ ಖುಷಿ ಯಾವುದೂ ಇಲ್ಲ ಸರ್ ನಮಗೆ. ಇದೇ ನಮಗೆ ದೊಡ್ಡ ಒಂದು ಬಹುಮಾನ ಅಂತ ಹೇಳ್ಬೋದು. ಸೊ ನೀವು ಹೇಳಿದ್ ನೋಡಿ ನನಗೆ ವಿಶ್ವವಾಣಿ TVಯ ಸಂಪಾದಕರಿಗೆ ಅಥವಾ ಅವರು ಟೋಟಲ್ ಟೀಮಿಗೆ PGSS ಇನ್ಸ್ಟಿಟ್ಯೂಟ್ ಕಡೆಯಿಂದ ಸರ್ ಥ್ಯಾಂಕ್ ಯು ಸೋ ಮಚ್ ಅನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ತಮ್ಮ ಮತ್ತಷ್ಟು ಕಾರ್ಯ ಹೀಗೆ ಮುಂದುವರಿಲಿ. ತಮ್ಮನ್ನೇ ನಂಬಿಕೊಂಡು, ತಮ್ಮ ಶಿಕ್ಷಣ ಸಂಸ್ಥೆಯನ್ನು ನಂಬಿಕೊಂಡು ಅನೇಕ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದ, ಬೇರೆ ಬೇರೆ ಪಟ್ಟಣಗಳಿಂದ ಬರ್ತಾರೆ. ಅವರಿಗೆ ಮತ್ತಷ್ಟು ಉದ್ಯೋಗದ ಭರವಸೆ ಸಿಗಲಿ, ಅವರ ಬಾಳು, ಅವರ ಬದುಕು ಬಂಗಾರವಾಗಲಿ. ಇಷ್ಟೊತ್ತು ನಮ್ಮ ವಿಶ್ವವಾಣಿಯೊಂದಿಗೆ ಸುದೀರ್ಘವಾಗಿ ತಮ್ಮ ಶಿಕ್ಷಣ ಸಂಸ್ಥೆಯ ಬಗ್ಗೆ, ತಮ್ಮ ಸಾಧನೆಯ ಹಾದಿಯ ಬಗ್ಗೆ ಮಾತನಾಡಿದಿರಿ. ಮತ್ತೊಮ್ಮೆ ತಮಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೊಮ್ಮೆ ವಿಶ್ವವಾಣಿ TVಯ ಸಂಪಾದಕರಿಗೆ ಮತ್ತು ನಮ್ಮ ಲೋಕಧ್ವನಿಯ ಅಧ್ಯಕ್ಷರಿಗೆ ಮತ್ತು ವಿಶ್ವೇಶ್ವರ ಭಟ್ ಸರ್ ಅವರಿಗೆ, ಸೊ PGSS ಕಾಲೇಜ್ ಕಡೆಯಿಂದ ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಿರೋದಕ್ಕೆ ಸೊ ಹೃತ್ಪೂರ್ವಕವಾದ ಧನ್ಯವಾದ ತಿಳಿಸ್ತೇವೆ. PGSS ಸಂಸ್ಥೆ ಕಡೆಯಿಂದ ಮತ್ತು ಎಲ್ಲ ಶಿಕ್ಷಕರಿಂದ ಧನ್ಯವಾದವನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಎಲ್ಲರೂ ಸಾಧನೆನ ಮಾಡ್ತಾ ಹೋಗ್ತಾರೆ, ಬಟ್ ಆ ಸಾಧನೆನ ಗುರುತಿಸಿ ನಮ್ಮನ್ನು ಒಂದು ಪ್ರಶಸ್ತಿಯನ್ನು ಕೊಡಬೇಕು, ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸರ್ ಕಡೆಯಿಂದ ಕೊಡಬೇಕಂತ ನೀವು ಬಯಸಿದ್ದಾರಲ್ಲ. ಸೊ ಅದನ್ನು ಎಷ್ಟೋ ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು.
ಸೊ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ PGSS ಸಂಸ್ಥೆ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರು, ಇದಿಷ್ಟು ಶಿರಸಿಯ PGSS ಸಂಸ್ಥಾಪಕರಾಗಿರುವಂತಹ ರಾಜು ಕದಂ ಸರ್ ಅವರ ಮಾತುಗಳು. ಇವರ ಶಿಕ್ಷಣ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳ ಬಾಳು ಬದುಕು ಬಂಗಾರವಾಗಿದೆ. ನೊಂದವರ ಕಣ್ಣೀರ ಹಣಿಯನ್ನು ಒರೆಸಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ PGSS ಶಿಕ್ಷಣ ಸಂಸ್ಥೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸ್ಪೋಕನ್ ಇಂಗ್ಲಿಷ್ ಆಗಿರ್ಬೋದು, ಹೀಗೆ ನಾನಾ ಬಗೆಯಾಗಿರ್ತಕ್ಕಂಥ ಕೌಶಲ್ಯಭರಿತ ಉದ್ಯೋಗವನ್ನು ಶಿಕ್ಷಣ ಸಂಸ್ಥೆಯನ್ನು ಕೊಟ್ಟು ಇವತ್ತು ಅನೇಕ ವಿದ್ಯಾರ್ಥಿಗಳಿಗೆ ಜಾಬನ್ನು ಕೊಡುವಂತಹ ಕೆಲಸವನ್ನು ಈ ಶಿಕ್ಷಣ ಸಂಸ್ಥೆ ಮಾಡ್ತಾ ಇದೆ. ಸುದೀರ್ಘ 11 ವರ್ಷಗಳಿಂದಲೂ ಕೂಡ ಈ ಶಿಕ್ಷಣ ಸಂಸ್ಥೆ ಇವತ್ತು ನಾಡಿನಾದ್ಯಂತ ಒಳ್ಳೆಯ ಹೆಸರನ್ನು ಗಳಿಸಿದೆ. ಇಲ್ಲಿ ಕಲಿತಿರ್ತಕ್ಕಂತಹ ಮಕ್ಕಳು ಇವತ್ತು ನಾಡಿನಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ, ಓಮಾನ್, ಕತಾರ್, ಅವ್ರು ಹೇಳ್ತಾ ಇದ್ರು ಇಷ್ಟೊತ್ತು, ಬೇರೆ ಬೇರೆ ದೇಶಗಳಲ್ಲಿ ಕೂಡ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿರ್ತಕ್ಕಂತಹ ಮಕ್ಕಳು ಇವತ್ತು ಉದ್ಯೋಗವನ್ನು ಪಡೆದುಕೊಂಡು ತಮ್ಮ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಎನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ತಾವು ಕೂಡ ಈ ಶಿಕ್ಷಣ ಸಂಸ್ಥೆಗೆ ಭೇಟಿ ಕೊಡಿ, ತಮ್ಮ ಮಕ್ಕಳು ಕೂಡ ಏನಾದರೂ ಇದ್ರೆ ಈ ಶಿಕ್ಷಣ ಸಂಸ್ಥೆಗೆ ಒಂದು ಅಡ್ಮಿಷನ್ ಮಾಡಿಸುವ ಮೂಲಕ ತಾವು ಕೂಡ ಉದ್ಯೋಗವನ್ನು ಪಡೆದುಕೊಳ್ಳಿ ಎನ್ನುವಂಥ ಮಾತನ್ನು ಹೇಳ್ತಾ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ. ಲೋಕಧ್ವನಿ ಹೆಮ್ಮೆಯ ಸಾಧಕರು ಪ್ರಶಸ್ತಿ ಪ್ರದಾನ ಸಮಾರಂಭದ ಪ್ರಮುಖ ಪ್ರಾಯೋಜಕರು ಫಾರ್ಚೂನ್ ಗ್ರೂಪ್, ಪರ್ವ ಗ್ರೂಪ್, MRG ಗ್ರೂಪ್, ಅಮೃತ್ ನೋನಿ, ಡಿಯಾಗೋ ಫಿನಾನ್ಸ್, ಅಡಿಗಾಸ್ ಯಾತ್ರಾ, ದಿ ಬಲ್ಡೋಟಾ ಗ್ರೂಪ್, KDCC ಬ್ಯಾಂಕ್, ಓಂ ಗ್ರೂಪ್ ಆಫ್ ಹೋಟೆಲ್ಸ್ ಮತ್ತು ಸಹಜೀವನ ಕಲ್ಯಾಣ ಫೌಂಡೇಶನ್.